ಆಕಾಶವಾಣಿ ಮೈಸೂರು. ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಪ್ರಾಯೋಜಿತ ಸರಣಿ. ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ. ಸಂದರ್ಶಿಸಿರಿ www.cybermitra.in. ಕೋವಿಶೀಲ್ಡ್ ತಯಾರಿಸಿದ ಕಂಪನಿಯ ಡೈರೆಕ್ಟರ್ ಒಬ್ಬರಿಗೆ ಅವ್ರ CEO ಕಡೆಯಿಂದ ಒಂದು ವಾಟ್ಸಪ್ ಸಂದೇಶ ಬರುತ್ತೆ. ನಾನು ಮೀಟಿಂಗ್ನಲ್ಲಿದ್ದೀನಿ, ಈ ಕೆಳಗಿನ ಬ್ಯಾಂಕ್ ಖಾತೆಗೆ ಕೂಡಲೇ 1 ಕೋಟಿ ರೂಪಾಯಿ ಹಣನ ಹಾಕೋದು ಅಂತ. ಆ ಡೈರೆಕ್ಟರು CEO ಮೆಸೇಜ್ ಮಾಡಿದ್ದಾನೆ, ತಕ್ಷಣ ಹಾಕಬೇಕು ಅಂತ ಹಣನ ಟ್ರಾನ್ಸ್ಫರ್ ಮಾಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅದು ನಕಲಿ ಸಂದೇಶ ಅಂತ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ತಮ್ಮ ಅಧಿಕೃತ ಜಾಲತಾಣದ ರೀತಿಯಲ್ಲೇ ಇನ್ನೊಂದು ನಕಲಿ ಜಾಲತಾಣ ಸೃಷ್ಟಿಯಾಗಿ ಅವರ ಮುಖಂಡರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ದೂರು ದಾಖಲಿಸ್ತಾರೆ. 3ನೇ ಸುದ್ದಿ ಪ್ರಕಾರ ಭಾರತೀಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಹೆಸರಲ್ಲಿ ಒಂದು ನಕಲಿ ಇಮೇಲ್ ಸೃಷ್ಟಿಸಿ ವ್ಯಕ್ತಿಯೊಬ್ಬ ಕಕ್ಷಿದಾರರಿಗೆ ಆ ನ್ಯಾಯಾಧೀಶರ ಮೇಲೆ ತಪ್ಪು ಪ್ರಭಾವ ಬೀರಲು ಮೆಸೇಜ್ ಕಳಿಸಿದ್ದ. ಬಾಲಿವುಡ್ನ ಚಿತ್ರನಟ ಹೃತಿಕ್ ರೋಷನ್ ಹೆಸರಲ್ಲಿ ವ್ಯಕ್ತಿಯೊಬ್ಬ ನಕಲಿ ಇಮೇಲ್ ಸೃಷ್ಟಿಸಿ ಚಿತ್ರನಟಿ ಕಂಗನಾ ರನೌತ್ಗೆ ಕಳಿಸಿ ಇದು ಕೂಡ ವಿವಾದ ಸೃಷ್ಟಿ ಮಾಡಿತ್ತು. ಈಗೆಲ್ಲ ನಾನು ಹೇಳಿದ್ನಲ್ಲ, ಆ ಎಲ್ಲ ಸುದ್ದಿಗಳು ಇಂಪರ್ಸನೇಷನ್ ಅಥವಾ ಸೋಗು ಹಾಕುವಿಕೆ ಅನ್ನೋ ಸೈಬರ್ ಅಪರಾಧದ ನಾನಾ ವಿಧಾನಗಳು. ಸೋಗು ಹಾಕುವಿಕೆ ಸೈಬರ್ ವಂಚನೆ ಹೇಗೆ ಮಾಡ್ತಾರೆ ಅಂತಂದರೆ, ಇಲ್ಲಿ ಸೈಬರ್ ಕಳ್ಳರು ಮುಖ್ಯ ಉದ್ದೇಶ ಏನಿರುತ್ತೆ ಅಂದರೆ ನಿಮ್ಮ ನಂಬಿಕೆ ಗಳಿಸೋದು, ಆ ನಂಬಿಕೆ ಬಳಸಿ ನಿಮ್ಮನ್ನ ಹಣನ ಪಡೆಯೋದು, ಅಥವಾ ಅಸಲಿ ವ್ಯಕ್ತಿ ಅಥವಾ ಸಂಸ್ಥೆಯ ಮಾನಹಾನಿ ಮಾಡೋದು, ಅಥವಾ ನಿಮ್ಮಿಂದ ಯಾವುದೋ ಗೌಪ್ಯ ಮಾಹಿತಿನ ಪಡೆಯೋದಾಗಿರುತ್ತೆ. ಇದಕ್ಕೆ ಅವರು ಮೊದಲು ನಿಮ್ಮ ಅಥವಾ ನಿಮ್ಮ ಕುಟುಂಬ ಅಥವಾ ಸಹೋದ್ಯೋಗಿಗಳ ಬಗ್ಗೆ, ಆಮೇಲೆ ನಿಮ್ಮ ನಡವಳಿಕೆ ಬಗ್ಗೆ ಎಲ್ಲ ಮಾಹಿತಿ ಕಲೆ ಮಾಡ್ತಾರೆ. ನಂತರ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಅಸಲಿ ಪ್ರೊಫೈಲ್ ಹೋಲುವಂತೆ, ಅಂದರೆ ಫೇಸ್ಬುಕ್ ಪ್ರೊಫೈಲ್ ನಕಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ, ಅಥವಾ ನಿಮ್ಮ ಇಮೇಲ್ ಅಡ್ರೆಸ್ ನನಗೆ ಒಂದು ನಕಲಿ ಇಮೇಲ್ನ ಸೃಷ್ಟಿಸಿ ನಿಮ್ಮ ಕುಟುಂಬದವ್ರಿಗೆ, ಫ್ರೆಂಡ್ಸ್ಗೆ, ಸಹೋದ್ಯೋಗಿಗಳಿಗೆ ಒಂದು ಮೆಸೇಜ್ ಕಳಿಸ್ತಾರೆ. ಅದರಲ್ಲಿ ಏನಿರುತ್ತೆ, ನಾನು ಮೀಟಿಂಗ್ನಲ್ಲಿರ್ತೀನೋ ಅಥವಾ ಬ್ಯುಸಿಯಾಗಿದ್ದೀನಿ ಅಥವಾ ತೊಂದರೆನಲ್ಲಿದ್ದೀನಿ, ನೀವು ಕೂಡಲೇ ಈ ಬ್ಯಾಂಕ್ ಅಕೌಂಟ್ ನಂಬರ್ಗೋ ಅಥವಾ ಈ ಮೊಬೈಲ್ ನಂಬರ್ಗೆ ಇಷ್ಟು ಹಣನ ಕಳಿಸಿ ಅಂತ ಇರುತ್ತೆ. ಕುಟುಂಬದವರು ಅಥವಾ ಸಹೋದ್ಯೋಗಿಗಳು ಅವರು ಡೌಟ್ ಪಡದೆ ಏನೋ ಎಮರ್ಜೆನ್ಸಿ ಇದೆ ಅಂತ ಅಂದ್ಬಿಟ್ಟು ಆ ಹಣನ ಕಳಿಸ್ತಾರೆ. ನಂತರ ಗೊತ್ತಾಗುತ್ತೆ ಅವರು ಇಂಪರ್ಸೋನೇಷನ್ ಅನ್ನೋ ಸೈಬರ್ ಕ್ರೈಮ್ಗೆ ಬಲಿಯಾಗಿದ್ದೀವಿ ಅಂತ. ಈ ಇಂಪರ್ಸೋನೇಷನ್ ಸೈಬರ್ ಕ್ರೈಮ್ ವಂಚನೆಯಿಂದ ಹೇಗೆ ನಿಮ್ಮನ್ನು ನೀವು ರಕ್ಷಿಸ್ಕೋಬೋದು ಅಂದರೆ, ಮೊದಲನೇದು, ಯಾವಾಗಲೂ ಎಲ್ಲ ಡಿಜಿಟಲ್ ವಹಿವಾಟುಗಳಿಗೂ ತಾಳ್ಮೆ, ಶೂನ್ಯ ವಿಶ್ವಾಸ ಮತ್ತು ದೃಢೀಕರಣ ತತ್ವವನ್ನು ಅನುಸರಿಸಿ. ಅಂದರೆ ಏನು, ರಿಯಾಕ್ಟ್ ಮಾಡಬೇಡಿ, ಸರಿಯಾಗಿ ಪರಿಶೀಲಿಸಿ ರೆಸ್ಪಾಂಡ್ ಮಾಡಿ. ಸಂದೇಹ ಇದ್ದಲ್ಲಿ ನೀವು ನಿಮಗೆ ಬಂದಿರೋ ಸಂದೇಶ ಕಳಿಸಿದವರೊಂದಿಗೆ ನೇರವಾಗಿ ಫೋನ್ನಲ್ಲಿ ಚೆಕ್ ಮಾಡಿ, ಅಥವಾ ಅವ್ರ ಫ್ರೆಂಡ್ಸೋ ರಿಲೇಟಿವ್ಸ್ ಜೊತೆ ಚೆಕ್ ಮಾಡಿ ನಂತರ ಆ್ಯಕ್ಟ್ ಮಾಡಿ. ನಿಮಗೆ ಫೇಸ್ಬುಕ್ನಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ನಿಮಗೆ ಹೊಸ ಫ್ರೆಂಡ್ ರಿಕ್ವೆಸ್ಟ್ ಬಂದರೆ ಆ ಪ್ರೊಫೈಲ್ನ ಚೆಕ್ ಮಾಡಿ. ಅದು ಈಗಲೇ ಕ್ರಿಯೇಟ್ ಆಗಿದ್ದು ಅಥವಾ ಲಾಕ್ ಆಗಿದ್ದು ಅಥವಾ ಅದರಲ್ಲಿ ಏನೋ ಡೌಟ್ಫುಲ್ ಇದೆ ಅಂತಂದರೆ ಅದು ಮೋಸ್ಟ್ಲಿ ನಕಲಿ ಇರ್ಬೋದು, ಅಕ್ಸೆಪ್ಟ್ ಮಾಡಬೇಡಿ. ಹೊಸ ಫೋನ್ ಸಂಖ್ಯೆಯಿಂದ ಬಂದಿರೋ ಸಂದೇಶನೋ ಅಥವಾ ಮೆಸೇಜ್ನೋ ಅಥವಾ ಕಾಲ್ನೋ ಎಚ್ಚರಿಕೆಯಿಂದ ನೋಡಿ. ಹಂಗುವೆ ನೀವು ಈ ವಂಚನೆಗೆ ಬಲಿಯಾಗಿದ್ದರೆ ಏನು ಮಾಡ್ಬೋದು? ನೀವು ಕೂಡಲೇ, ನಾನು ಪ್ರತಿ ಸತಿ ಹೇಳೋ ಹಾಗೆ 1930 ಸೈಬರ್ ಸಹಾಯವಾಣಿಗೆ ಕರೆ ಮಾಡಿ, ಅಥವಾ www.cybercrime.gov.in ಜಾಲತಾಣದಲ್ಲಿ ಅಥವಾ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿ. ಆ ನಕಲಿ ಖಾತೆ ಅಥವಾ ಪ್ರೊಫೈಲು ಅಥವಾ ಯೂಸರ್ ID ಬಗ್ಗೆ ಆಯಾ ಸಾಮಾಜಿಕ ಮಾಧ್ಯಮ ವೆಬ್ಸೈಟ್ನಲ್ಲಿ, ಅಂದರೆ ಫೇಸ್ಬುಕ್ನಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ಅಲ್ಲಿದೆ ಪ್ರಾವಿಷನ್ನು, ಅಲ್ಲಿ ಅದ್ರ ಬಗ್ಗೆ ರಿಪೋರ್ಟ್ ಮಾಡಿ. ಅವರು ಅದನ್ನು ಬ್ಲಾಕ್ ಮಾಡ್ತಾರೆ. ಆಮೇಲೆ ನೀವೇನಾದರೂ ಹಣಕಾಸು ಕೊಟ್ಟಿದ್ದರೆ ಆ ಸಂಬಂಧಿತ ಬ್ಯಾಂಕಿಗೆ ಕರೆ ಮಾಡಿ ನಿಮ್ಮ ಹಣನ ಫ್ರೀಸ್ ಮಾಡಲಿಕ್ಕೆ ದೂರು ದಾಖಲಿಸಿ. ನಿಮ್ಮ ಕುಟುಂಬ ಮತ್ತು ಸಹೋದ್ಯೋಗಿಯೊಂದಿಗೆ ಹಿಂಗೆ ಇಂಪರ್ಸನೇಷನ್ ನಡೀತಾ ಇದೆ ಅಂತ ಗೊತ್ತಾದ ಕೂಡಲೇ ನಿಮ್ಮ ಪ್ರೊಫೈಲ್ನಲ್ಲೋ ಅಥವಾ ಅವ್ರಿಗೆಲ್ಲರಿಗೂ ಮೆಸೇಜ್ ಕಳಿಸಿ, ಹೀಗೆ ಇದು ಹ್ಯಾಕ್ ಆಗಿದೆ ಅಥವಾ ಯಾರೋ ಇಂಪರ್ಸನೇಟ್ ಮಾಡ್ತಿದ್ದಾರೆ, ಸೊ ಅದರಿಂದ ಜಾಗರೂಕರಾಗಲಿ ತಿಳಿಸಿ. ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಕೇಳಿದಿರಿ. ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ. ಸಂದರ್ಶಿಸಿರಿ www.cybermitra.in. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.